ನೆಡೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಅದು ಇಷ್ಟು ದಿವಸ ಅಂತ ಇರುತ್ತೆ, ಒಂದು ಇಷ್ಟು ತಿಂಗಳು ಅಂತ ಇರುತ್ತೆ. ಅದು ಮುಗಿದ ಮೇಲೆ ಅವನು ಎಲ್ಲರೂ ಸಹಿತ ವರ್ಕರ್ಸ್ ಕೆಲಸ ಬಿಟ್ಟು ಹೋಗ್ತಾರೆ, ಬಟ್ ಇವನು ಹೋಗಲ್ಲ. ಹತ್ತು ಸಹಿತ ಅವನು ಅಲ್ಲೇನೇ ಸಹಿತ ಸಸಿರು ನೆಡ್ತಕ್ಕಂಥ ಕಾಯ್ತದಲ್ಲಿ ತಾನೇ ಸ್ವಂತ ಆ ಬೋಟ್ ನೋಡಿದಲ್ಲಿ ಬೋಟಿಗೆ ನೋಡಿದ ಆ ಬೋಟ ಕಮ್ಮಿ ಎಲ್ಲ ಥರ ಗಿಡ ಸಸಿ ಬೀಜ ತಗೊಳೋದು, ಬೋಟಿಗೆ ಇಟ್ಕೊಳ್ಳೋದು, ಹೋಗೋದು. ಯಾಕೆಂದ್ರೆ ದ್ವೀಪ ಅದು, ಸುತ್ತಲೂ ನೀರಿದೆ, ಪಕ್ಕದಲ್ಲಿ ಹೇಳ್ತಿರೋದು, ತಗೊಂಡು ಬರೋದು, ಬೀಚ್ಗಳಿಗೆ ಹೋಗೋದು, ಗಿಡ ನೆಡೋದು, ಸಾಲಿಸ್ಕೊಂಡು ಒಬ್ಬರು ನೆಡೋದು, ಮತ್ತೆ ಬೇಗ ನೀರು ಹಾಕಿ ತರೋದು, ನೀರು ಹಾಕ್ತಾರೆ. ಇದೇ ಕೆಲಸ ಮಾಡ್ತಿರ್ತಾನೆ. ಮಾಡಿ 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 ಕೊನೆಗೆ ಎಷ್ಟು 1444 ಎಕರೆ ಅಷ್ಟು ಅರಣ್ಯವನ್ನು ಇಡೀ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಅರಣ್ಯವನ್ನು ಕಾಡನ್ನು ಬೆಳೆಸಿರ್ತಕ್ಕಂಥದ್ದು ಅಟ್ಟ ಮೊದಲ ಬಾರಿಗೆ ಪಯಾನ್. ಯಾವುದು ಪಯಾನ್ ಸಾಕಾಯ್ತು. ಭೂಮಿಯನ್ನು ರಕ್ಷಣೆ ಮಾಡುವ ಒಂದು ಪದರ. ಓಕೆನಾ? ಅಲ್ಲಿ ಓಜನ್ ಯಾವುದರಿಂದ ಮಾಡಲ್ಪಟ್ಟಿದೆ? ಓಜನ್ನು ಆಕ್ಸಿಜನ್, 3 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಎಷ್ಟು? 3 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಓಕೆನಾ? ಹಿಂಗೆ ಇದು ಒಂದು ಓಜೋನ್, ಅದು ಒಂದು ಓಜೋನ್ ಇಲ್ಲ ಮಿನಿಮಮ್ ಇಂಥದ್ದು ಮಿಲಿಯನ್ಸ್. ಈ ನಮ್ಮ ಭೂಮಿಯ ಒಂದು ಹೊರಗೆ ಪದರ ಇದೆಯಲ್ಲ, ಅದಷ್ಟು ಸಹಿತ ಈ ರೀತಿಯ ಓಜೋನ್ ಅಣುವಿನಿಂದ ಮಾಡಲ್ಪಟ್ಟಿದೆ. ಅದು ಹೆಂಗೆ ರಕ್ಷಣೆ ಮಾಡುತ್ತೆ? ಯಾರಿಂದ? ಸೂರ್ಯನಿಂದ ಬರ್ತಕ್ಕಂತಹ ಕಿರಣಗಳ ಬೆಳಕಿದೆಯಲ್ಲ, ಬೆಳಕಿನಲ್ಲಿ ಬಹಳಷ್ಟು ವಿಕಿರಣಗಳಿದ್ದಾವೆ. ಎಕ್ಸ್ರೇ ಇದೆ, ನೇರಳಾತೀತ ವಿಕಿರಣಗಳಿದ್ದಾವೆ, ಸೂಕ್ಷ್ಮ ತರಂಗಗಳು ಅಂತ